ಇಲ್ಲಿ ನೋಡಿ, ನಾ ಹೇಳಿದ್ದೆ ಅಲ್ಲ ಅವತ್ತು ಇವರಿಗೆ ಇವ್ರದ್ದು ಹಾಲು ಕನ್ಫ್ಯೂಷನ್ ಆಗಿ ಬಂದು ಇಲ್ಲಿ ಕುಡಿಲಿಕ್ಕಿಲ್ಲಲ್ಲ ಅಂತ. ಸಾಕಾ ಅಂತ ಕುഞ്ഞി ಅವಳಿಗೆ ಸಹ ಗೊತ್ತಿಲ್ಲ ನನ್ನ ಮಗುವ ಅಲ್ವಾ ಅಂತ. ಕೂರ ನೋಡಿ, ಮ್ಯಾಚಿಂಗ್ ಅವರಿಬ್ರು ಚಳಿ ಕಾಯ್ತಾ ಇದ್ದಾರೆ ಒಟ್ಟಿಗೆ ಕೂತು. ಟಿಂಕಿ ಎಂತ ಕುഞ്ഞുಗಳು ನೋಡಿ ಎಲ್ಲರೂ ಸಹ ಇಲ್ಲಿದ್ದಾರೆ. ನಾನು ಅಶ್ವಿನಿ ಅಕ್ಕ ಅಂತೂ ಅಪ್ಪ ನನ್ನ ಬಸ್ ಹತ್ತಿಸಿ ಯಾವುದರಲ್ಲಾದ್ರೂ ಕಳಿಸಿ ನಾನು ನೋಡ್ಕೊಳ್ತೇನೆ, ಇಲ್ಲಿ ಅವರು ಎಲ್ಲಿ ಸಹ ಅಲ್ಲಾಡ್ದಾಗೆ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಆದರೆ ನನ್ನಪ್ಪ ಹೋಗಲಿಕ್ಕೆ ಕೇಳೋದಿಲ್ಲ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಅಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ, ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ತೋರಿಸ್ತೇನೆ. ಬೆಳಿಗ್ಗೆ ಹಾಲು ಕರೆದಾಯಿತು, ನಮ್ಮ ಇವನು ಸಹ ಹಾಲು ಕುಡ್ದಾಯ್ತು. ಈಗ ಇವಳ್ದು ಕರೀಲಿಕ್ಕಿಲ್ಲಲ್ಲ. ಇಲ್ಲಿ ನೋಡಿ, ನಾ ಹೇಳಿದ್ದೆ ಅಲ್ಲ ಅವತ್ತು ಇವರಿಗೆ ಇವ್ರದ್ದು ಹಾಲು ಕನ್ಫ್ಯೂಷನ್ ಆಗಿ ಬಂದು ಇಲ್ಲಿ ಕುಡಿಲಿಕ್ಕಿಲ್ಲಲ್ಲ ಅಂತ. ಇದು ಅಜ್ಜಿ ಅಕ್ಕ, ನಿಂದು ಇದು ಅಜ್ಜಿ, ಅಮ್ಮ ಅಲ್ಲ. ಇಲ್ಲಿ ಬಂದು ಹಾಲು ಕುಡ್ತಿದ್ದಾಳೆ. ಅವಳು ಕರಿತಿದ್ದಾಳೆ, ಬಾ ಮಗಳೇ ಬಾ ಅಂತ. ಅವಳು ಇಲ್ಲಿ ಹಾಲು ಕುಡಿತಿದ್ದಾಳೆ. ಇವೊಂದು ಕುಡ್ದಾಗಿನೇ ಅದಕ್ಕೆ ಕರ್ದದಿವ, ಬಾ ಇಲ್ಲಿ ಸ್ವಲ್ಪ ಉಂಟು ಕುಡಿಬೋದು ಅಂತ. ನೋಡಿ ಕ್ಯೂಟೀಸ್. ಅಮ್ಮ ಕರಿತಿದ್ದಾಳೆ, ಆದರೆ ಅವಳಿಗೆ ಯೋಚನೆ ಇಲ್ಲ ನನ್ನ ಅಮ್ಮ ಕರೆಯುವುದಾ ಯಾರಮ್ಮ ಕರೆಯುವುದು ಅಂತ. ಅಂತೂ ಅಜ್ಜಿದು ಹಾಲು ಸಿಕ್ಕಿದೆ. ಸಾಕಾ ಅಂತ ಕುഞ്ഞി ಅವಳಿಗೆ ಸಹ ಗೊತ್ತಿಲ್ಲ ನನ್ನ ಮಗುವ ಅಲ್ವಾ ಅಂತ. ಕೂರ ನೋಡಿ, ಇದೊಂದು ವಿಚಿತ್ರ. ಅವರವರ ಪ್ಲೇಸಲ್ಲಿ ಬಂದು ಕೂತಿದ್ದಾನೆ. ಸಾಕ ಅಂತ ಗನ್ನ ಅವಳನ್ನು ಕರ್ಕೊಳ್ಳಿ, ಅಮ್ಮ ಕರಿತಿದ್ದಾಳಲ್ಲ. ನಾನು ಎಂತಕ್ಕೆ ಅವಳು ಕರೆಯುವುದು ಅಂತ ನೋಡ್ಲಿಕ್ಕೆ ಬಂದರೆ ಇಲ್ಲಿ ಬಂದು ಹಾಲು ಕುಡಿತಿದ್ದಾಳೆ. ಮುನ್ನ ನಿಂಗೆ ಬೇಡವನಾ? ಪಚಪ್ಪಿ ಕೂರ, ನೀ ಎಂತ ಮಾಡೋದ ಇಲ್ಲಿ? ಅವನು ಹಟ್ಟಿದು ಮೆಂಬರ್ ಆಗಿದ್ದಾನೆ. ಅಲ್ಲಿದಾಯಿತು ಕುಡಿದು, ಈಗ ಇಲ್ಲಿ ಬಂದು ಕುಡಿತಿದ್ದಾಳೆ. ಮ್ಯಾಚಿಂಗ್ ಅವರಿಬ್ರು ಚಳಿ ಕಾಯ್ತಾ ಇದ್ದಾರೆ ಒಟ್ಟಿಗೆ ಕೂತು. ಟಿಂಕಿ ಎಂತ ಮಳೆ ಹೋಯ್ತಂತ ಖುಷಿಯಾ? ಇವತ್ತೊಳ್ಳೆ ಬಿಸಿಲುಂಟು. ಹಾಗೆ ಪಡಿ ಎಲ್ಲ ಕೂಡ ಹೊರಗೆ ಬಂದು ಆಟಾಡ್ತಾ ಇದ್ದಾರೆ. ಪಡಿ, ಕಜ್ಜು. ನಂದಿ ಎಂತ ಮಾಡಿ ನಂದಿ ನಡಿ. ಮತ್ತು ರಿಂಗ ಇಲ್ಲ ಆಯಿತಾ, 3 days ಆಯಿತು ಅವನು ಇಲ್ಲದೆ. ಬರ್ತಾನ ಎಂತಂದು ಗೊತ್ತಿಲ್ಲ. ಅವನು 1 ವಾರ ಆಗಿ ಸಹ ಬಂದದ್ದುಂಟು. ಕಾಯ್ತಾ ಇದ್ದೇನೆ ಬರ್ಬೋದಂತ. ಪಡಿ
ಬೆಳಿಗ್ಗೆ ತಿಂಡಿ ತಿಂದು ಇವರು ಆಫೀಸಿಗೆ ಹೋಗಿದ್ದಾರೆ. ಇವತ್ತಿಂದ ಡೈರಿಗೆ ಹಾಲು ಕೊಡಲಿಕ್ಕಿತ್ತು, ಹಾಗೆ ಇವರು ಹಾಲು ಕೊಟ್ಟು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಮಂಗಳ ಗೌರಿಯನ್ನು ಇವಾಗ ನಾನು ಸ್ನಾನ ಮಾಡಿಸಿದ್ದು, ತಿಂಡಿ ಎಲ್ಲ ತಿಂದು ಇವರು ಆಫೀಸಿಗೆ ಹೋದರು. ಆಮೇಲೆ ಸ್ನಾನ ಮಾಡಿಸಿ ಮಡ್ಡಿ ಎಲ್ಲ ಕೊಟ್ಟು ಹುಲ್ಲೆಲ್ಲ ಹಾಕಿ ಆಯಿತು, ಕುಡಿಲಿಕ್ಕೆ ಎಲ್ಲ ಕೊಟ್ಟಾಯಿತು. ಬೆಳಿಗ್ಗೆದು ಒಂದು ರೌಂಡ್ ಇದು ಕೆಲಸ ಮುಗಿದಿದೆ. ಹಾಗೆ ನಾನು ಇವತ್ತು ಸ್ಟೋರಿದು ಅಕ್ಕಿ ತರಲಿಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ಶುಕ್ರವಾರ, ಇನ್ನು ನಾಳೆ ರಜೆ ಉಂಟು, 4th ಸ್ಯಾಟರ್ಡೆ ಅಲ್ಲ. ಹಾಗೆ ಮತ್ತು ಇನ್ನು ನೆಕ್ಸ್ಟ್ ಗುರುವಾರ ತನಕ ಕಾಯಬೇಕಾಗ್ತದೆ. ಅಲ್ಲಿ ತನಕ ಅಂದರೆ ಮತ್ತೆ ಬುರ್ಸೋತಿರ್ತದ, ಕೆಲಸ ಇರ್ತದ, ಹೇಗೆ ಅಂತ ಹೇಳಲಿಕ್ಕಾಗೋದಿಲ್ಲಲ್ಲ. ಅದಕ್ಕೆ ಇವತ್ತೇ ಕೆಲಸ ಎಲ್ಲ ಮುಗಿಸಿ ಹೊರಡ್ತಿದ್ದೇನೆ. ಮತ್ತು ಬೆಳ್ತಿಗೆ ಅಕ್ಕಿ ಸಿಗ್ತದೆ ಅಂತ ನಿನ್ನೆ ನಾಗೇಶ್ ಅಣ್ಣ ಹೇಳಿದರು, ನಮ್ಮ ರಿಕ್ಷಾ ಡ್ರೈವರ್ ಅಣ್ಣ ಇದ್ದಾರಲ್ಲ ಅವ್ರು ಹೇಳಿದರು. ಹಾಗೆ ಬೆಳ್ತಿಗೆ ಅಕ್ಕಿ ನಮಗೆ ಲಾಸ್ಟ್ ಟೈಮ್ ಸಿಕ್ಕಿದ್ದು ನಾನು ಮಡ್ಡಿಗೆಲ್ಲ ಯೂಸ್ ಮಾಡಿದ್ದೆ ದನಗಳಿಗೆ. ಇನ್ನೂ ಸಹ ಉಂಟು ಅದರಲ್ಲಿ, ದನಗಳಿಗೆ ಬೇಕಾಗ್ತದೆ. ಮತ್ತು ಬೆಳ್ತಿಗೆ ಅಕ್ಕಿಯಿಂದ ದೋಸೆ ಮತ್ತು ಎಂತೆಲ್ಲ ಮಾಡಲಿಕ್ಕೆ ಸಹ ಆಗ್ತದಲ್ಲ, ಹಾಗಾಗಿ ತಗೊಂಡು ಬರುವ ಅಂತ. ಈಗ ನಾನು ರೇಷನ್ ತಗೊಂಡು ಮನೆಗೆ ತಲುಪಿದಾಯ್ತಾ. 10:15 ಹೋಗಿದ್ದೇನೆ. ಈಗ 11:39 ಆಯಿತು. ಇಷ್ಟೊತ್ತಿಗೆ ನನಗೆ 1 ಗಂಟೆ ಹುಲ್ಲಾದರೂ ಮಾಡ್ತಿದ್ದೇನೋ. ಕೋಳಿಯವಳು ಕಾಯೋದು ಹುಲ್ಲಿಗೆ ಹಿರಿದಿಟ್ಟದುಂಟು, ಒಂದೂವರೆ ಕಟ್ಟ ಉಂಟು, ಅದನ್ನೀಗ ಹಾಕಬೇಕು. ನಾನು ದಿವಸ ಇಡೀಗೆ 2 ಕಟ್ಟ ಅಡ್ಜಸ್ಟ್ ಮಾಡೋದು, ಮತ್ತು 2 ಕಟ್ಟ ಬೈ ಹುಲ್ಲು ಮತ್ತು ಹಿಂಡಿ ಬೂಸ ಎಲ್ಲ ಕೊಡ್ತೇನಲ್ಲ, ಹಾಗೆ. ಅಪ್ಪನಿಗೆ ನಾನು ಆವಾಗಲೇ ಟಿ ವಿ ಆನ್ ಮಾಡಿಟ್ಟು ಹೋಗಿದ್ದವರಿಗೆ, ಮನೇಲಿ ಕೂತು ಬೋರ್ ಆಗ್ತದಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ ಟಿ ವಿ ಹಿಡಿದವರಿಗೆ ಯೂಟ್ಯೂಬಲ್ಲಿ ಎಂಥದ್ದು ನೋಡ್ತಾ ಇದ್ದಾರೆ, ಈಗಲೂ ಕೂಡ ನೋಡ್ತಾ ಇದ್ದಾರೆ. ಇನ್ನು ನಾನು ಎಂತಾದರೂ ತಿಂದು ಹುಲ್ಲಿಗೆ ಹೋಗಿ 1 ಕಟ್ಟ ಹುಲ್ಲು ಮಾಡಿ ತಗೊಂಡು ಬರಬೇಕು. ಕುഞ്ഞുಗಳು ನೋಡಿ ಎಲ್ಲರೂ ಸಹ ಇಲ್ಲಿದ್ದಾರೆ. ತಪ್ಪಿ ಈಗ 2ನೇ ಅಮ್ಮ ಆಗಿದ್ದಾಳೆ ಇವರಿಗೆಲ್ಲ, ಅಷ್ಟು ಜನ ನೋಡ್ಕೊಳ್ತಾಳೆ ಇವಳು. ತಪ್ಪಿ ನನ್ನ ಮುದ್ದು ಕಜ್ಜು ಇಲ್ಲ, ಶಂಭು ಇದ್ದಾನೆ, ನಂದಿದ್ದಾನೆ. ಅಡಿ ಎಂತ ಗೊತ್ತಾ, ನನ್ನ ಅಪ್ಪನ ಕಾಲು ನೋವಿಗೆ ನೀವು ಸುಮಾರಷ್ಟು ಜನರು ನನಗೆ ಕಮೆಂಟಲ್ಲಿ ಸುಮಾರಷ್ಟು ಸಜೆಷನ್ಗಳನ್ನು ಕೊಟ್ಟಿದ್ದೀರಾ. ಅವರನ್ನು ಹಾಗೆ ಮಾಡಿ, ಅದು ಪೌಡ್ರ್ ಹಾಕಿ ಅದನ್ನು ಹಚ್ಚಿ ಕಾಲಲ್ಲಿ ಆಡಿಸ್ಲಿಕ್ಕೆ ಬಿಡಬೇಡಿ, ಕೆಳಗೆ ದಿಂಬಿಡಿ ಅಂತ. ಬಹುಶಃ ನಿಮ್ಮಷ್ಟು ಸಜೆಷನ್ ನನಗೆ ಯಾರೂ ಸಹ ಕೊಟ್ಟಿರಲಿಕ್ಕಿಲ್ಲ. ನಾನು ಪುಣ್ಯ ಮಾಡಿದ್ದೆ ಆಯಿತಾ. ನಾನೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದು, ನೀವು ಇಷ್ಟು ಜನ ನನಗೆ ಪಾಸಿಟಿವ್ ವರ್ಡ್ಸ್ಗಳು ಹೇಳೋದ್ರಿಂದ ನನಗೆ ಏನೋ ಒಂಥರ ಮೋಟಿವೇಶನ್ ಸಿಗ್ತದೆ. ಹಾಗೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಮತ್ತು ನಾನು ಸಾಧ್ಯ ಆದಷ್ಟು ನಿಮ್ಮದು ಸಜೆಷನ್ಗಳನ್ನೆಲ್ಲ ಓದಿ ನನ್ನ ಅಪ್ಪನಿಗೆ ಟ್ರೈ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. ಮತ್ತು ನೀವು ಹೇಳಿದ್ದೀರ ಸೆಪ್ಟಿಕ್ ಪೌಡ್ರ್ ಹಾಕಿ ಅದೆಲ್ಲ ಹಾಕ್ತಾ ಇದ್ದೇನೆ ಆಯಿತಾ. ನನ್ನ ಅಪ್ಪನಿಗೆ ಎಂತೆಲ್ಲ ಮೆಡಿಸಿನ್ ಮೊನ್ನೆ ಅಕ್ಕ ತಂದಿದ್ದಾಳೆ ಅಂದರೆ, ಕ್ಲೀನಿಂಗ್ ಮಾಡೋದ್ರಿಂದ ಹಿಡಿದು ಬ್ಯಾಂಡೇಜ್, ಮತ್ತು ಈ ಹಾಸ್ಪಿಟಲಲ್ಲಿ ಎಂತೆಲ್ಲ ಹಾಕ್ತಾರೆ ಅದೆಲ್ಲ ಕೂಡ ತಂದದುಂಟು. ಅದೆಲ್ಲ ನನ್ನ ಬೆಂಗಳೂರು ಅಕ್ಕನ ಸಜೆಷನ್ ಮೇಲೆ. ಬೆಂಗಳೂರು ಅಕ್ಕ ಅವಳು ಸ್ಟಾಫ್ ನರ್ಸ್ ಆಗಿರೋದು ಬೆಂಗಳೂರಲ್ಲಿ. ಅವಳು ಎಂತೆಲ್ಲ ಸಜೆಷನ್ ಹೇಳಿದಾಳೆ, ಎಂತೆಲ್ಲ ಹಚ್ಚಬೇಕು, ಎಂತೆಲ್ಲ ತಗೊಂಡು ಬರಬೇಕು, ಅದೆಲ್ಲ ಪುಸ್ತಕ ತಗೊಂಡು ಬಂದು ಅದನ್ನೆಲ್ಲ ಮೊನ್ನೆ ಅವಳು ಮಾಡ್ತಾಯಿದ್ಲಿ. ಈಗ ನಾನು ಕೂಡ ಅಪ್ಪನಿಗೆ ಬ್ಯಾಂಡೇಜ್ ಮಾಡೋದಾಗಲಿ ಅದೆಲ್ಲ ಕೂಡ ಮಾಡ್ತಿದ್ದೇನೆ. ಆ್ಯಂಡ್ ಮತ್ತು ಇನ್ನು ನಾನು ಅಶ್ವಿನಿ ಅಕ್ಕ ಅಂತೂ ಅಪ್ಪ ನನ್ನ ಬಸ್ ಹತ್ತಿಸಿ ಯಾವುದಾದ್ರೂ ಕಳಿಸಿ ನಾನು ನೋಡ್ಕೊಳ್ತೇನೆ, ಇಲ್ಲಿ ಅವರು ಎಲ್ಲಿ ಸಹ ಅಲ್ಲಾಡ್ದಾಗೆ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಆದರೆ ನನ್ನಪ್ಪ ಹೋಗಲಿಕ್ಕೆ ಕೇಳೋದಿಲ್ಲ. ಇಲ್ಲಿಂದ ಅವರಿಗೆ ಬೇರೆ ಕಡೆ ಹೋಗಲಿಕ್ಕೆ ಒಂದು ಸ್ವಲ್ಪ ಸಹ ಇಷ್ಟ ಇಲ್ಲ, ಆಸ್ಪತ್ರೆಗಾಗಲಿ ಅಥವಾ ಯಾರ್ದಾದ್ರೂ ಮನೇಲಿ ನಿಲ್ಲೋದಂತಾಗಲಿ. ಸ್ವಂತ ಮಗಳ ಮನೆಗೆ ಹೋಗಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅಂದರೆ ಅವ್ರಿಗೆ ಇಲ್ಲೇ ಇರಬೇಕು ಅಂತ. ಅವ್ರು ಯಾರಾದರೂ ಬಂದರೆ ಅವರಿಗೆ ಖುಷಿ ಅನಿಸ, ಆದರೆ ಇಲ್ಲಿಂದ ಅವರಿಗೆ ಹೋಗಲಿಕ್ಕೆ ಇಷ್ಟ ಇಲ್ಲ. ಅಕ್ಕ ಮೊನ್ನೆಯಿಂದ ಹೇಳ್ತಿದ್ದಾರೆ, ಅಪ್ಪನನ್ನು ಕಳಿಸಿ ನಾನು ನೋಡ್ಕೊಳ್ತೇನೆ, ಇಲ್ಲಿ ಯಾವುದಾದ್ರೂ ಡಾಕ್ಟ್ರನ್ನು ನಾನು ಕನ್ಸಲ್ಟ್ ಮಾಡಿ ನಾನು ನೋಡ್ಕೊಳ್ತಿದ್ದೇನೆ ಅಂತ ಹೇಳ್ತಾಳೆ. ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಅಂದರೆ ನನ್ನಪ್ಪ ಹೋಗಲಿಕ್ಕೆ ಇಷ್ಟ ಇಲ್ಲ. ಈ ಪ್ರಾಯ ಆದವರಿಗೆ ಉಂಟಲ್ಲ, ನಾವು ಎಂಥ ಸಜೆಷನ್ ಮಾಡಿದರೂ ಅವರಿಗೆ ಹೋಗಲಿಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೆ ಹಾಗೆ ಗುಣ ಆಗಲಿ ಅಂತ ಅಂದ್ಕೊಳ್ತಿದ್ದೇನೆ. ಮತ್ತು ನಿಮ್ಮೆಲ್ಲರ ಸಜೆಷನ್ ಕೂಡ ನಾನು ಫಾಲೋ ಮಾಡ್ತೇನೆ. ಆದರೆ ನನ್ನ ಅಪ್ಪ ಫಾಲೋ ಮಾಡೋದಿಲ್ಲ. ಎಂತ ಮಾಡೋದು ಹೇಳಿ. ಇರಲಿ, ಹೀಗೆ ಕಮ್ಮಿ ಆಗ್ತುಂಟು. ನಿನ್ನೆ ಕನ್ಸಲ್ಟ್ ಮಾಡಿದಾರಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಉಂಟು ನಿನ್ನೆಗಿಂತ. ಮತ್ತು ಅವರು ಕಾಲು ಅಲ್ಲಾಡಿಸೋದು ಒಂದು ವಿಷಯಕ್ಕಂದರೆ ರೀಸಸ್ಗೆ ಹೋಗ್ಲಿಕ್ಕೆ, ಇಲ್ಲದ್ರೆ ಮೋಷನಿಗೆ, ಮತ್ತು ಬೆಳಗ್ಗೆದು ಮುಖ ತೊಳೆಯುವಂಥದ್ದು. ಹಾಗೆ ಸ್ನಾನ ಏನು ಮಾಡ್ತಾ ಇಲ್ಲ, ಇದು ಮೈ ಒರೆಸ್ಕೊಳ್ಳುವಂಥದ್ದು ಚಂಡಿ ಬಟ್ಟೆ ಮಾಡಿ. ಹಾಗೆ ನೀರೆಲ್ಲ ತಾಗಿಸ್ಲಿಲ್ಲ ಆಯಿತಾ ಅವರು. ಅದು ಅವರ ಕಾಲಿಂದ ನೀರು ಬರ್ತದೆ. ಅದು ಯಾಕೆ ನೀರು ಬರೋದಂತ ನಂಗೆ ಸಹ ಗೊತ್ತಿಲ್ಲ. ನಂಗೆ ಸಹ ಒಮ್ಮೊಮ್ಮೆ ಗಾಯ ದೊಡ್ಡದೇನಾದರೂ ಆದರೆ ನಂಗೆ ಸಹ ನೀರು ಬರ್ತದೆ. ಅದೇ ರೀಸನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ಮತ್ತು ನಿಮ್ಮ ಸಜೆಷನ್ಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಮಳೆ ಬರ್ತಾ ಉಂಟು. ನಾವು ಚಹಾ ಕುಡ್ದಾಯಿತು 3 ಗಂಟೆದು. ಅಪ್ಪ ನೋಡಿ ಇಲ್ಲಿಂದ ಟಿ ವಿ ನೋಡೋದು. ಇಲ್ಲಿ ನೋಡಿ ಅಪರೂಪಕ್ಕೆ ಕಜ್ಜ ಬಂದು ಇಲ್ಲಿ ಮಲಗಿದ್ದಾನೆ. ಮಳೆ ಬರ್ತುಂಟಲ್ಲ, ಆ ರೀಸನಿಗೆ ಎಂತ ಗೊತ್ತಿಲ್ಲ. ಇದು ಪಕ್ಕದಲ್ಲಿರೋದು ನಮ್ಮ ಡಿಂಗಿ. ಎಂತ ಕಜ್ಜು ಇದು, ಹಿಂಗೆ ಕುತ್ಕೊಳ್ಳೋದಿಲ್ಲ ಹೀಗೆ. ಸುಮಾರು ಸಮಯ ಆಯಿತು ಕುತ್ಕೊಳ್ಳೋದೆ. ಗಜ್ಜು ಕಜ್ವಿ. ನಾನೀಗ 1 ಕಟ್ಟ ಹುಲ್ಲು ಹಿಡಿದು ಬಂದಾಯ್ತಾ. ತಗೊಂಡು ಬರಲಿಕ್ಕೆ ಆಗಲಿಲ್ಲ, ಅಲ್ಲೇ ಇಟ್ಟು ಬಂದಿದ್ದೇನೆ. 4 ಕಾಲ ಆಯಿತು. ಇನ್ನು ಹಾಲು ಕರೆದು ಕೊಂಡೋಗಬೇಕು. ನಾನು ಹಾಲು ಕರೀದು ವಿಡಿಯೋ ಮಾಡೋದಿಲ್ಲ, ಯಾಕಂದ್ರೆ ನಂಗೆ ಸುಮಾರು ಜನ ಹೇಳಿದ್ರಿ
ಈಗ ನೋಡುವವರ ದೃಷ್ಟಿ ಸರಿ ಇರೋದಿಲ್ಲ ಅಂತ ಗೊತ್ತಿಲ್ಲ ನನಗೆ, ಹಾಗೆ ಸಹ ಇರ್ಬೋದು. ಹಾಗಾಗಿ ಮಾಡ್ತಿಲ್ಲ, ನಾನು ಯಾವಾಗ ಸಮಯ ಸಿಕ್ಕಾಗ ಮಾಡ್ತೇನೆ. ಇವತ್ತಿಂದ ನನಗೆ ಸಂಜೆ ಡೈರಿಗೆ ಹಾಲು ಕೊಡಲಿಕ್ಕೆ ಉಂಟು. ನಿನ್ನೆ ಕೊಡಲಿಲ್ಲ, ನಿನ್ನೆ ಮನೆಗೆ ತಕ್ಕ ಉಪಯೋಗ ಮಾಡಿದ್ದು. ಇವತ್ತು ಬೆಳಿಗ್ಗೆ ಇವರು ಡೈರಿ ಕೊಟ್ಟರು, ಇನ್ನು ಸಂಜೆಯಿಂದ ನಾನು ಕೊಡಲಿಕ್ಕೆ. 6 ತಿಂಗಳಷ್ಟು ಸಮಯ ಕರಿಯುವಂತ ಇದ್ದೇವೆ. ಯಾವಾಗಲೂ ಸಹ ಹಾಗೆ ಕರು ಹಾಕಿ 6 ತಿಂಗಳ ತನಕ ಸಂಜೆ ಸಹ ಕರೀಲಿಕ್ಕೆ ಇರ್ತದೆ. ಮತ್ತು ಹಾಲು ಕಡಿಮೆ ಆಗ್ತಾ ಹೋದಾಗೆ ಬೆಳಿಗ್ಗೆ ಒಂದೇ ಹೊತ್ತು ಕರೆಯುವುದು. ನಿಮ್ಮಲ್ಲೆಲ್ಲ ಹೇಗೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಅಂದರೆ ಕೊಡಲಿಕ್ಕೆ ಆಗುವಷ್ಟು ಇದ್ದರೆ ಮಾತ್ರ ಕೊಡಲಿಕ್ಕೆ ಸಾಧ್ಯ, ಕಡಿಮೆ ಆದರೆ ಅದನ್ನು ಹೇಗೆ ಕೊಡೋದಲ್ವ. ಹಾಗಾಗಿ ಅರ್ಧ ಲೀಟ್ರ್ 1 ಲೀಟ್ರ್ ಎಲ್ಲ ಇದ್ದರೆ ಕೊಡಲಿಕ್ಕಿಲ್ಲ ಸಂಜೆದು. ನಿಮ್ಮಲ್ಲೆಲ್ಲ ಹೇಗೆ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ಸಂಜೆದ ಹಾಲು ಪ್ಯಾಕ್ ಮಾಡಿದ್ದೇನೆ. ಇದು ಯಾಕೆ ಬಾಳೆ ಎಲೆ ಇಡು ಅಂತ ಹೇಳಿದರೆ, ನಮ್ಮದು ಇದು ಮುಚ್ಚಳ ಸ್ವಲ್ಪ ಲೂಸ್ ಉಂಟು, ಮತ್ತು ನಮ್ಮದು ರೋಡು ಕೂಡ ಗಡಗಡ ರೋಡ್ ಆಯಿತಾ, ಹತ್ತಲಿಕ್ಕೆ ಇಳಿಲಿಕ್ಕೆ ಜಂಪ್ ಎಲ್ಲ ಆಗ್ತದೆ. ಹಾಗೆ ಹಾಲು ಚೆಲ್ತದಲ್ವ, ಅದಕ್ಕೋಸ್ಕರ ಈ ಥರ ಗಟ್ಟಿಗೆ ಇಡಲಿಕ್ಕೆ. ಇದರ ಬದಲು ಪ್ಲಾಸ್ಟಿಕ್ ಎಲ್ಲ ಉಪಯೋಗ ಮಾಡಲಿಕ್ಕಿಲ್ಲ, ಬಾಳೆ ಎಲೆ ಇಡಲಿಕ್ಕೆ.